ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಈ ಥರ ಕೂಡ ಒಂದು ಕಾರ್ಟೂನ್ ಸ್ಟೋರೀಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಹಾಗೂ ಈ ಥರ ಚಾನಲ್ಸ್ಗಳು ಮೊನಿಟೈಸ್ ಕೂಡ ಆಗುತ್ತೆ. ಸೊ ಗೈಸ್, ಈ ಒಂದು ವಿಡಿಯೋನ ನೀವು ಮೊಬೈಲ್ನಲ್ಲಿ 5 ನಿಮಿಷದಲ್ಲಿ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಹತ್ರ ಸ್ಟೋರಿ ಇದ್ದರೆ ಆಯಿತು ಆ್ಯಂಡ್ ಒಂದು ಎಡಿಟಿಂಗ್ ಆ್ಯಪ್. ಓಕೆನಾ ಗೈಸ್, ಬನ್ನಿ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಆ್ಯಂಡ್ ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ನಮಗೆ ಸ್ಟೋರಿ ಬೇಕಲ್ಲ, ಸೊ ನಾವು ಚಾಟ್ ಜಿಪಿಟಿನ ಯೂಸ್ ಮಾಡಿಕೊಂಡು ಸ್ಟೋರಿ ಕಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಓನ್ ಸ್ಟೋರಿ ಇದ್ದರೆ ಅದು ಕೂಡ ಆಗುತ್ತೆ. ಓಕೆನಾ, ನಾನಿಲ್ಲಿ ಚಾಟ್ ಜಿಪಿಟಿ ಹೆಲ್ಪ್ ತಗೋತಾ ಇದ್ದೀನಿ. ಸೊ ಸಿಂಪ್ಲಿ ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ನಾವು ಅಂತ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿ. ಓಕೆನಾ ಗೈಸ್. ಸೊ ಗೈಸ್, ಇಲ್ಲಿ ಟೈಪ್ ಮಾಡಿ ಗಿವ್ ಮಿ ಎ ಕನ್ನಡ ಮೋರಲ್ ಸ್ಟೋರಿ ಅಂತ. ಓಕೆನಾ, ಈಗ ಇಲ್ಲಿ ನೋಡ್ಬೋದು ಇದು ಸ್ಟೋರಿನ ಬರೆದು ಕೊಟ್ಟಿದೆಯಲ್ಲ, ಸೊ ಅದನ್ನು ಒಂದು ಸರಿ ಕರೆಕ್ಟಾಗಿ ಓದ್ಕೊಳ್ಳಿ. ಅದು ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳಿದರೆ, ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಅನ್ನದಾರ್ ಅಂತ ಕೊಡಿ. ಓಕೆನಾ. ಸೊ ಗೈಸ್, ಈ ಒಂದು ಸ್ಟೋರಿ ಏನಿದೆ ಇದು ಅಷ್ಟೇನು ಚೆನ್ನಾಗಿಲ್ಲ, ಸೊ ಅದಕ್ಕೆ ಏನು ಮಾಡೋದು, ಅನ್ನದಾರ್ ಅಂತ ಕೊಡಿ. ಓಕೆನಾ, ಆಗ ನಿಮ್ಗೆ ಏನು ಚೆನ್ನಾಗಿರೋ ಸ್ಟೋರಿನ ಇದು ಬರೆದು ಕೊಡುತ್ತೆ. ಸೊ ಈ ಥರ ಒಂದು ಬೇರೆ ಸ್ಟೋರಿನ ಇದು ಬರೆದು ಕೊಡ್ತಿದ್ದಲ್ಲ, ಸೊ ಇದನ್ನು ನಾವು ಏನು ಮಾಡಬೇಕಂತ ಹೇಳಿದರೆ ಸಿಂಪ್ಲಿ ಕಾಪಿನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಈ ಥರ ನೀವು ಸ್ಟೋರಿನ ಕಾಪಿನ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬ್ಯಾಕ್ ಪೇಜಿಗೆ ಬಂದು ನೋಟ್ ಅಂತ ಸರ್ಚ್ ಮಾಡಿ. ಓಕೆನಾ, ನಿಮಗೆ ಈ ಆ್ಯಪ್ ಇರುತ್ತೆ ಎಲ್ಲರ ಮೊಬೈಲಲ್ಲೂ. ಸೊ ಇಲ್ಲಿ ಪ್ಲಸ್ ಐಕನ್ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿಗ ನೀವು ಏನು ಕಾಪಿ ಮಾಡಿದ್ರಲ್ಲ, ಸೊ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನಂತ ಹೇಳ್ತೀನಿ ಗೈಸ್. ಇವಾಗ ನಾವು ಈ ಟೆಕ್ಸ್ಟ್ ಇದೆಲ್ಲ, ಈ ಲೆಂತ್ನ ನಾವು ಸ್ವಲ್ಪ ಈ ಥರ ಕಮ್ಮಿನ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ಈ ಟೆಕ್ಸ್ಟ್ ಲೈನರ್ ಇದೆಲ್ಲ, ಸೊ ಅದನ್ನು ಈ ಥರ ಸಿಂಪ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಬಟನ್ ಕಾಣಿಸ್ತಿದೆ ನಿಮಗೆ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಆಗ ಈ ಥರ ಈ ಲೈನ್ನ ನಾವು ಶಾರ್ಟ್ ಮಾಡ್ಬೋದು. ಓಕೆನಾ, ಇದರಿಂದ ಸ್ಕ್ರೋಲಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಟೆಕ್ಸ್ಟನ್ನ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟು. ಓಕೆನಾ, ಸೊ ಈ ಥರ ಎಲ್ಲ ಟೆಕ್ಸ್ಟ್ನ ನೀವು ಅಡ್ಜಸ್ಟ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಇನ್ನು ನೆಕ್ಸ್ಟ್ ನಾವು ಕೈನ್ ಮಾಸ್ಟರ್ ಯೂಸ್ ಮಾಡೋದು. ಸೊ ಸಿಂಪ್ಲಿ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ, ಯೂಟ್ಯೂಬ್ ರೇಷೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ಇಮೇಜ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ ಗೈಸ್, ಇದನ್ನು ನಾವೀಗ ಸ್ಕ್ರೀನಿಗೆ ಅಡ್ಜಸ್ಟ್ ಮಾಡಬೇಕಲ್ಲ, ಸೊ ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಮಾಡ್ಕೊಂಡು ಇಲ್ಲಿ ಈಕ್ವಲ್ ಬಟನ್ ಕಾಣಿಸ್ತಿದೆಯಾ, ಸೊ ಅಲ್ಲಿ ಸಿಂಪ್ಲಿ ಕ್ಲಿಕ್ನ ಮಾಡಿ. ಈಗ 2 ಫಿಂಗರ್ನ ಯೂಸ್ ಮಾಡಿಕೊಂಡು ಅದನ್ನು ಸ್ಕ್ರೀನ್ಗೆ ಫಿಟ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಆ್ಯಂಡ್ ಇದರ ಲೆಂತ್ ಎಷ್ಟು ಬೇಕೋ ಅಷ್ಟು ಇಲ್ಲಿ ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇನ್ನು ಇವಾಗ ಟೆಕ್ಸ್ಟ್ ಆ್ಯಡ್ ಮಾಡೋದು. ಸೊ ಇಲ್ಲಿ ಲೇಯರ್ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಅಂತ ಕಾಣಿಸ್ತಿದೆ ಒಂದು ಆಪ್ಷನ್ ನಿಮಗೆ, ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಈಗ ಇಲ್ಲಿ ನಿಮಗೆ ಈ ಥರ ಬಂದಿದ್ದಲ್ಲ, ಸೊ ನೀವು ಈಗ ಏನು ಮಾಡಬೇಕಂತ ಹೇಳಿದರೆ ಬ್ಯಾಕ್ ಪೇಜಿಗೆ ಬನ್ನಿ. ನೀವು ಆಲ್ರೆಡಿ ಕಾಪಿನ ಮಾಡಿಕೊಂಡ್ರೆ ಪರವಾಗಿಲ್ಲ, ಇಲ್ಲಾಂದರೆ ಹೇಳ್ತಿರೋದು ನಾನು. ಸೊ ಇಲ್ಲಿ ನೋಟ್ಗೆ ಹೋಗಿ, ಆಗ ನೀವು ಅಲ್ಲಿ ಪೇಸ್ಟ್ ಮಾಡಿದ್ರಲ್ಲ, ಸೊ ಅದನ್ನು ಸರ್ಚ್ ಮಾಡಿ. ಓಕೆನಾ ಗೈಸ್, ಇಲ್ಲಿ ಎಲ್ಲಿದೆ ಅದು ನಾವು ಪೇಸ್ಟ್ ಮಾಡಿರೋದು. ಸೊ ಇಲ್ಲಿ ಒಂದು ಸ್ಟೋರಿ ಇದೆ, ನಾನು ಇದು ಬೇರೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿರೋದು, ಸೊ ಅದನ್ನು ಸಿಂಪ್ಲಿ ಸೆಲೆಕ್ಟ್ನ ಮಾಡ್ಕೋತೀನಿ. ಓಕೆನಾ, ಮಾಡಿಕೊಂಡು ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಏನಿದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಗೈಸ್. ಓಕೆನಾ, ಸೊ ಈ ಥರ ಕಾಪಿನ ಮಾಡ್ಕೊಳ್ಳಿ ಫಸ್ಟ್ ಪ್ಯಾರಾಗ್ರಾಫ್ ಏನಿದೆ ಅದನ್ನು, ಇಲ್ಲಾಂದರೆ ನೀವು ಆಲ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಪ್ಯಾರಾಗ್ರಾಫ್ ತೋರಿಸ್ತಾ ಇರೋದು. ಸೊ ಕಾಪಿನ ಮಾಡಿಕೊಂಡು ಬ್ಯಾಕ್ ಪೇಜ್ಗೆ ಬನ್ನಿ ಗೈಸ್. ಓಕೆನಾ, ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ಅದೇ ಪೇಜ್ ಬಂದಿದ್ದೆಲ್ಲ, ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ ಈ ಟೆಕ್ಸ್ಟ್, ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಆಗುತ್ತೆ. ಓಕೆನಾ, ಸೊ ಸಿಂಪ್ಲಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನೋಡ್ಬೋದು ಇಲ್ಲಿ ಟೆಕ್ಸ್ಟ್ ಆ್ಯಡ್ ಆಗಿದೆ. ಸೊ ಇದನ್ನು ಈ ಥರ ನೀವು ಝೂಮ್ ಮಾಡ್ಬೋದು, ಏನು ಬೇಕಾದ್ರೂ ಚೇಂಜಸ್ ಮಾಡ್ಕೊಳ್ಬೋದು. ಓಕೆನಾ ಗೈಸ್, ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು ಅಂತ. ಓಕೆನಾ, ಸೊ ಇದನ್ನು ನಾವು ಕೆಳಗಡೆ ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ಕಲರ್ ಅಂತ ಕಾಣಿಸ್ತಿದಲ್ಲ, ಸೊ ಅಲ್ಲಿ ಸಿಂಪ್ಲಿ ಕ್ಲಿಕ್ನ ಮಾಡಿಕೊಂಡು ಗೈಸ್ ಇಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಎಡಿಟಿಂಗ್ ಆಪ್ಷನ್ ಇದೆ, ನೀವು ಯಾವುದು ಬೇಕೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿ. ಸೊ ನಾನಿವಾಗ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ತುಂಬಾ ಟೆಕ್ಸ್ಟ್ ಎಡಿಟಿಂಗ್ ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ಔಟ್ಲೈನ್ ಬೇಕಾದರೆ ಕೊಡ್ಬೋದು. ಇಲ್ಲಿ ಗ್ಲೋ ಅಂತ ಇದೆಲ್ಲ, ಸೊ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಎನೇಬಲ್ ಅಂತ ಕೊಟ್ಟರೆ ನಿಮಗೆ 2 ಕಲರ್ ಆ್ಯಡ್ ಮಾಡ್ಬೋದು ಗೈಸ್. ಓಕೆನಾ, ಸೊ ಇಲ್ಲಿ ಈ ಕೀ ಇದೆಲ್ಲ ಅದನ್ನು ಎನೇಬಲ್ ಕೊಟ್ಟರೆ ನಿಮಗೆ ಇಲ್ಲಿ ಕಾಣಿಸ್ತಿದೆ ಎಲ್ಲೋ, ಆ ಕಲರ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಬೇರೆ ಕಲರ್ ಬೇಕಾದರೆ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಗೈಸ್, ಇವಾಗ ಈ ಟೆಕ್ಸ್ಟ್ ಇದು ಲೆಂತ್ ಏನಿದೆ ಅದನ್ನು ಈ ಥರ ನೀವು ಡ್ರ್ಯಾಗ್ನ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಎಷ್ಟು ಅದೇ ಸ್ಟೋರಿ ಅಷ್ಟು. ನೆಕ್ಸ್ಟ್ ಇಲ್ಲಿ ವಾಯ್ಸ್ ಅವರು ಕೊಟ್ಟ ಮೇಲೆ ಬೇಕಾದರೆ ಅದನ್ನು ನೀವು ಕಟ್ ಮಾಡ್ಕೊಳ್ಬೋದು. ಓಕೆನಾ, ಸೊ ಇದನ್ನು ಈ ಥರ ಝೂಮ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ಳಿ, ಫಸ್ಟ್ ಲೈನ್ ಕಾಣೋ ಥರ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ನಾನು ಫಸ್ಟ್ ಲೈನ್ನ ಇಲ್ಲಿ ಕಾಣೋ ಥರ ಇಟ್ಟಿದ್ದೀನಿ. ಆಮೇಲೆ ಇದನ್ನು ಸ್ಕ್ರೋಲ್ ಮಾಡೋದು. ಓಕೆನಾ ಗೈಸ್, ಈ ಥರ ಸೆಟ್ ಮಾಡಿ ಇಟ್ಕೊಂಡ್ಬಿಡಿ.
ನೆಕ್ಸ್ಟ್ ಇದಕ್ಕೆ ಕೀ ಆ್ಯಡ್ ಮಾಡೋಣ. ಸೊ ಗೈಸ್, ಇವಾಗ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕೀ ಆಪ್ಷನ್ ಕಾಣಿಸ್ತಿದೆಯಾ? ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಗೈಸ್, ಈಗ ಈ ಥರ ಬಂದಿದೆ ಅಲ್ಲ. ಸೊ ಇವಾಗ ಕೀ ಆಪ್ಷನ್ ನಮಗೆ ಕಾಣಿಸ್ತಿಲ್ಲ. ಸೊ ಈ ಟೈಮ್ ಲೈನರ್ ಏನಿದೆ ಅದನ್ನು ಸ್ವಲ್ಪ ಈ ಥರ ಟೆಕ್ಸ್ಟ್ ಮೇಲೆ ಅಡ್ಜಸ್ಟ್ ಮಾಡಿ, ಓಕೆನಾ? ಈಗ ನೋಡಿ ಇಲ್ಲಿ ಕೀ ಎನೇಬಲ್ ಆಗಿದೆ ಅಲ್ಲ. ಸೊ ಇವಾಗ ಈ ಪ್ಲಸ್ ಇದೆಲ್ಲ ಕೀ, ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಕೀ ಆ್ಯಡ್ ಆಗಿದೆ ಅಲ್ಲ. ಸೊ ಇದನ್ನು ನೀವು ಮೇಲೆ ಮೂವ್ ಮಾಡಿ, ಓಕೆನಾ? ಈ ಟೆಕ್ಸ್ಟ್ ಏನಿದೆ ಅದನ್ನು ಮೇಲೆ ಮೂವ್ ಮಾಡಿ. ಕೀನ ಆ್ಯಡ್ ಮಾಡಿಕೊಂಡು ಒಂದೊಂದೇ ಕೀನ ಆ್ಯಡ್ ಮಾಡಿ ಈ ಟೆಕ್ಸ್ಟ್ನ ಮೂವ್ ಮಾಡಿ. ಸೊ ಗೈಸ್, ಈ ಕೀ ಏನಿದೆಯಲ್ಲ ನೀವು ಹತ್ತಿರ ನೀವು ಆ್ಯಡ್ ಮಾಡಿದರೆ ನಿಮಗೆ ಬೇಗ ಸ್ಕ್ರೋಲ್ ಆಗುತ್ತೆ, ಓಕೆನಾ? ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ, ಅಂದರೆ ಸ್ವಲ್ಪ ದೂರದಲ್ಲಿ ಕೀನ ಆ್ಯಡ್ನ ಮಾಡ್ತಾ ಹೋದರೆ ಸ್ಲೋ ಮೋಷನಲ್ಲಿ ಸ್ಕ್ರೋಲ್ ಆಗುತ್ತಾ ಹೋಗುತ್ತೆ ಗೈಸ್, ಓಕೆನಾ? ಸೊ ನಾನಿಲ್ಲಿ ಹತ್ತಿರ ಆ್ಯಡ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಫಾಸ್ಟ್ ಆಗಿದೆ ನಾನು ಕೀ ಆ್ಯಡ್ ಮಾಡಿರೋದು. ಸೊ ನಿಮಗೆ ಬೇಡ ಅಂತ ಹೇಳಿದರೆ ಇಲ್ಲಿ ಕೀ ಮೇಲೆ ಟೈಮ್ ಲೈನರ್ ಇಟ್ಟು ಈ ಮೈನಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನೀವು ಆ್ಯಡ್ ಮಾಡಿರೋ ಕೀ ರಿಮೂವ್ ಆಗುತ್ತೆ, ಓಕೆನಾ? ಅಗೇನ್ ನೀವು ಬೇರೆ ಕೀನ ಆ್ಯಡ್ ಮಾಡ್ತಾ ಹೋಗ್ಬೋದು ಗೈಸ್, ಓಕೆನಾ? ಸೊ ಗೈಸ್, ಈಗ ನೋಡ್ಬೋದು ಇಲ್ಲಿ ಈ ಥರ ಟೆಕ್ಸ್ಟಿಗೆ ಆ್ಯನಿಮೇಷನ್ ಆ್ಯಡ್ ಆಗಿದೆ. ಸೊ ಇದು ನಿಮಗೆ ಫಾಸ್ಟ್ ಆಯ್ತು ಅಂತ ಹೇಳಿದರೆ ನಾನು ಹೇಳಿದ್ನಲ್ಲ, ಕೀನ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕಿ, ಓಕೆನಾ? ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹಾಕಿ, ಆಗ ನಿಧಾನವಾಗಿ ಸ್ಕ್ರೋಲ್ ಆಗುತ್ತೆ. ಸೊ ಗೈಸ್, ಇದಕ್ಕಿನ್ನು ನೀವು AI ವಾಯ್ಸ್ನ ಯೂಸ್ ಮಾಡಬೇಡಿ, ಚಾನಲ್ ಮಾನಿಟೈಸ್ ಆಗೋದೇ ಇಲ್ಲ, ಓಕೆನಾ? ಈಗಲೇ ಹೇಳಿದ್ದೀನಿ ನಾನು. ಸೊ ನೀವಿಲ್ಲಿ ವಾಯ್ಸ್ ಅವರೇ ಮಾಡಬೇಕು, ಓಕೆನಾ? ನಿಮ್ಮದು ಓನ್ ವಾಯ್ಸನ್ನೇ ಕೊಡಿ. ಇಲ್ಲಿ ರೆಕಾರ್ಡ್ ಅಂತ ಇದೆಯಲ್ಲ, ಸೊ ಸಿಂಪ್ಲಿ ಅದರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನೀವು ಈ ಟೆಕ್ಸ್ಟ್ ಸ್ಕ್ರೋಲ್ ಆಗುತ್ತಿರುತ್ತಲ್ಲ, ಸೊ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ವಾಯ್ಸ್ ಅವರ್ ಕೊಡ್ಬೋದು ಗೈಸ್, ಓಕೆನಾ? ಇನ್ನು ಬೇಕಾದರೆ ನೀವು ಇದಕ್ಕೆ ಇಮೇಜ್ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಸಿಂಪ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಗ್ಯಾಲರಿ ಮೀಡಿಯಾ ಅಂತ ಇದೆಯಲ್ಲ, ಸೊ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ PNG ಇಮೇಜಸ್ನ ನೀವು ಆ್ಯಡ್ ಮಾಡ್ಬೋದು ಗೈಸ್, ಓಕೆನಾ? ಸೊ ಗೈಸ್ ನೋಡಿ, ಇಲ್ಲಿ ಈ ಥರ ಒಂದು ಆಮೆ ಮತ್ತು ಮೊಲದು PNG ಇಮೇಜಸ್ನ ಈ ಥರ ಸೈಡಲ್ಲಿ ಆ್ಯಡ್ನ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಸೊ ಗೈಸ್, ಈ ಸ್ಟೋರಿಗೆ ನೀವು ಬೇಕಾದರೆ ಹೆಡ್ಲೈನ್ ಕೊಡ್ಬೋದು. ಸಿಂಪ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ ಅಲ್ಲ, ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಏನಾದರೂ ಹೆಡ್ಲೈನ್ ಬೇಕಾದರೆ ಕೊಡ್ಬೋದು. ಇಲ್ಲಿ ನಾನು ಈ ಸ್ಟೋರಿದು ಕೊಡ್ತಿದ್ದೀನಿ, ಆನೆ ಮತ್ತು ಮೊಲ ಅಂತ, ಓಕೆನಾ? ಸೊ ಗೈಸ್, ಈಗ ನೋಡ್ಬೋದು ನೀವು ಇಲ್ಲಿ ಟೆಕ್ಸ್ಟ್ ಆ್ಯಡ್ ಆಗಿದೆ. ಸೊ ಗೈಸ್, ನೋಡಿದ್ರಲ್ಲ, ಈ ಥರ ಕೂಡ ನಾವು ಸ್ಟೋರೀಸ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಏನಂದರೆ ನೀವು AI ವಾಯ್ಸ್ನ ಯೂಸ್ ಮಾಡಬಾರ್ದು. ಇಲ್ಲಿ ನಿಮ್ಮದು ಓನ್ ವಾಯ್ಸ್ ಇದ್ದರೆ ಮಾತ್ರ ಚಾನಲ್ ಏನಿದೆ ಮಾನಿಟೈಸ್ ಆಗೋದು ಗೈಸ್, ಓಕೆನಾ? ಸೊ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.